ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ 1990 ಅನ್ನೋ ಕನ್ನಡ ಸಿನಿಮಾಗೆ ಹೋಗಿದ್ದೆ. ಎಲ್ಲ ಹೊಸಬ್ರೆ ಸೇರಿಕೊಂಡು ಮಾಡಿರುವಂಥ ಸಿನಿಮಾದಲ್ಲಿ ಸೀನಿಯರ್ ಆ್ಯಕ್ಟರ್ಸ್ ಹೊಸಬ್ರಾದರೂ ಪರಿಚಯ ಇರೋ ಆ್ಯಕ್ಟರ್ಸ್ ಯಾರೂ ಇಲ್ಲ. ಸಿನಿಮಾ 1990ರಲ್ಲಿ ನಡೆಯೋ ಲವ್ ಸ್ಟೋರಿ ಆಗಿದ್ದರಿಂದ 1990 ಅಂತಲೇ ಹೆಸರಿಟ್ಟಿದ್ದಾರೆ. ಸಿನಿಮಾ ಹೇಗಿತ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದೆ ಬರೋ ಎಲ್ಲ ಸಿನಿಮಾಗಳ ರಿವ್ಯೂಗಳ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕನ್ನ ಒತ್ತಿ. ಈ ಸಿನಿಮಾದ ಬಗ್ಗೆ ಯಾರಾದರೂ ಪಾಸಿಟಿವ್ ಒಪಿನಿಯನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ದಯವಿಟ್ಟು ವಿಡಿಯೋನ ನೋಡಬೇಡಿ. ಯಾಕಂದರೆ ಸಿನಿಮಾ ನಂಗೆ ಇಷ್ಟ ಆಗಿಲ್ಲ, ಹಾಗಾಗಿ ಹೇಳೋದಕ್ಕೆ ಪಾಸಿಟಿವ್ ಅಂತ ಏನೂ ಇಲ್ಲ. ಹಾಗಾಗಿ ವಿಡಿಯೋನ ಕ್ಲೋಸ್ ಮಾಡಿಬಿಡಿ. 1990ರಲ್ಲಿ ಬ್ರಾಹ್ಮಣರ ಮನೆ ಹುಡುಗಿ ಬೇರೆ ಜಾತಿಯ ಹುಡುಗನ ಲವ್ ಮಾಡೋದೇ ಈ ಸಿನಿಮಾದ ಮೇಯ್ನ್ ಪ್ಲಾಟ್. ಹಾಗಂತ ನಾನು ಬ್ರಾಹ್ಮಣ ಅದಕ್ಕೋಸ್ಕರ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ. ನಾನು ಬ್ರಾಹ್ಮಣ ಅಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಏನೋ ಹೊಸತನ ಇದೆ ಸಿನಿಮಾದಲ್ಲಿ ಅಂತ ಓದೆ. ಸ್ಟಾರ್ಟಿಂಗಿಂದನೇ ಏನೋ ಮಿಸ್ ಹೊಡೆಯೋದಕ್ಕೆ ಶುರು ಆಯಿತು. ಇಂಟರ್ವೆಲ್ಗೆ ಬರೋ ಅಷ್ಟರಲ್ಲಿ ಈ ಸಿನಿಮಾನ ರಿವ್ಯೂ ಮಾಡೋದು ಬೇಡ ಅಂದ್ಕೊಂಡೆ. ಯಾಕಂದರೆ ಸುಳ್ಳು ಹೇಳೋಕ್ಕೆ ಮನಸ್ಸು ಬರಲಿಲ್ಲ. ಇನ್ನು ನೆಗೆಟಿವ್ ಯಾಕೆ ಹೇಳಬೇಕು, ಅವರೇನೋ ಸಿನಿಮಾ ಮಾಡಿದ್ದಾರೆ, ಏನಾದರೂ ಮಾಡ್ಕೊಳ್ಳಿ ಅಂತ ರಿವ್ಯೂ ಮಾಡದೇ ಇರೋ ನಿರ್ಧಾರಕ್ಕೆ ಬಂದೆ. ಆದರೂ ಏನೋ ಒಂದು ಕುತೂಹಲ, ಇಂಟರ್ವೆಲ್ ಆದಮೇಲೆ ಏನಾದರೂ ಇಷ್ಟ ಆಗ್ಬೋದು ಅಂತ. ಇಂಟರ್ವೆಲ್ಲಲ್ಲಿ ಏನು ಟ್ವಿಸ್ಟ್ ಇಲ್ಲದೇ ಇದ್ದರೂ ಸೆಕೆಂಡ್ ಹಾಫ್ ನೋಡೇ ಬಿಡೋಣ ಅಂತ ಕೂತ್ಕೊಂಡೆ. ಸಿನಿಮಾದ ಮೊದಲನೇ ನೆಗೆಟಿವ್ ಪಾಯಿಂಟ್ ಅಂದರೆ ಗುರು, ಸಿನಿಮಾದಲ್ಲಿ ಒಬ್ರಿಗೂ ಆ್ಯಕ್ಟಿಂಗ್ ಬರಲ್ಲ, ಹೀರೋ ಹೀರೋಯಿನ್ಗೂ ಬರಲ್ಲ. ನಾನು ಆಗಲೇ ಹೇಳ್ದಂಗೆ ಗೊತ್ತಿರೋ ಮುಖಗಳು ಒಬ್ಬರೂ ಇಲ್ಲ. ಹೀರೋ ಯಾಕಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾನೋ, ಹೀರೋಯಿನ್ ಅವರ ಚಿಕ್ಕಮ್ಮ ಅಪ್ಪ ಅವರೆಲ್ಲ ಯಾಕೆ ಅಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಾರೋ ಒಂದೂ ಅರ್ಥ ಆಗಲಿಲ್ಲ. ಅನಾವಶ್ಯಕ ಎಮೋಷನ್ ತೋರಿಸೋದು, ಸುಮ್ಮನೆ ಕಿರುಚಾಡೋದು, ಅಳೋದು, ತಲೆ ಕೆಟ್ಟೋಯ್ತು. ಎರಡನೇ ನೆಗೆಟಿವ್ ಅಂದರೆ ಹಾಡುಗಳು. ಫಸ್ಟ್ ಹಾಫಲ್ಲೇ 5ರಿಂದ 6 ಹಾಡುಗಳಿದ್ದಾವೆ. ಯಾಕ್ರೋ ಬೇಕಿತ್ತು ಈ ಹಾಡುಗಳು ಅಂತ ಅನ್ನಿಸ್ತು. ಅವ್ರ ತಲೆಯಲ್ಲಿ ಅವರು ಆಧುನಿಕ ಪ್ರೇಮಲೋಕ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ. ಮೂರನೇ ನೆಗೆಟಿವ್ ಅಂದರೆ ಡಬ್ಬಿಂಗ್. ಗುರು, ಇದು ಕನ್ನಡ ಸಿನಿಮಾನೇ, ಆದರೂ ಡಬ್ಬಿಂಗ್ ಅಷ್ಟು ಕೆಟ್ಟದಾಗಿತ್ತು. ಆಡಿಯೋಗೂ ವಿಜುವಲ್ಗೂ ಸಂಬಂಧನೇ ಇಲ್ಲ. ಕೆಲವೊಂದು ಸಲ ಏನು ಮಾತಾಡ್ತಿದ್ದಾರೆ ಅಂತಲೇ ಕೇಳಿಸ್ತಿರ್ಲಿಲ್ಲ. ಇನ್ನು ಹೀರೋ ಹೀರೋಯಿನ್ ಮಾತಾಡುವಾಗ ಬರೀ ಉಸಿರಲ್ಲೇ ಮಾತಾಡ್ತಿದ್ದಾರೆ. ಅದು ಪಿಸು ಮಾತಿನ ಥರ ಇರಲಿಲ್ಲ, ಇರಿಟೇಷನ್ ಆಗ್ತಾಯಿತ್ತು. ಯಾವುದೇ ಸಿನಿಮಾ ಆದರೂ ಅದರ ಮೂಲ ಭಾಷೆಯಲ್ಲಿ ಡಬ್ಬಿಂಗ್ ತೊಂದರೆ ಇರಲ್ಲ. ಈ ಸಿನಿಮಾದಲ್ಲಿ ಅದೂ ಸರಿಯಾಗಿಲ್ಲ. ನಾಲ್ಕನೇ ನೆಗೆಟಿವ್ ಪಾಯಿಂಟ್ ಅಂದರೆ ಕತೆನ ಸಿಕ್ಕಾಪಟ್ಟೆ ಲ್ಯಾಗ್ ಮಾಡಿರೋದು. ಹೀರೋ ಹೀರೋಯಿನ್ ಫಿಲ್ಮ್ ಸ್ಟಾರ್ಟ್ ಆದಾಗ ಒಬ್ರನ್ನೊಬ್ರು ಲವ್ ಮಾಡ್ತಿರ್ತಾರೆ, ಆದರೆ ಹೇಳ್ಕೊಳ್ಳೋದು ಸಿನಿಮಾ ಮುಕ್ಕಾಲು ಭಾಗ ಮುಗಿದ ಮೇಲೆ. ಲಾಸ್ಟಲ್ಲಿ ಒಂದು ಕಾಲು ಭಾಗ ಮನೆಯವ್ರಿಗೆ ಗೊತ್ತಾಗೋದು, ಬೇರೆ ಜಾತಿ ಅಲ್ವಾ ಅದಕ್ಕೆ ಜಗಳ ಆಡೋದು, ಇದೇ ಆಗೋಯ್ತು. ಐದನೇ ನೆಗೆಟಿವ್ ಪಾಯಿಂಟ್ ಅಂದರೆ ಫಿಲ್ಮ್ನ ಡ್ಯೂರೇಷನ್. ಗುರು, ಈ ಫಿಲ್ಮ್ 3 ಗಂಟೆ ಇದೆ. ಸಂಜೆ 7:15 ಶೋಗೆ 7:10ಕ್ಕೆ ಒಳಗ್ಬಿಟ್ರು. ನಾವು ಹೋಗೋದ್ರೊಳಗೆ ಸಿನಿಮಾ ಶುರು ಆಗಿತ್ತು. ಮೊದಲಿಗೆ ಯಾವನ್ ಗುರು ಬೇಗ ಶುರು ಮಾಡೋನೆ ಅಂತ ಬೈಕೊಂಡೆ. ಆದರೆ ಅರ್ಧ ಫಿಲ್ಮ್ ನೋಡಿದ ಮೇಲೆ ಇನ್ನೂ ಸ್ವಲ್ಪ ಬೇಗ ಶುರು ಮಾಡಿದ್ರೂ ತೊಂದರೆ ಇರಲಿಲ್ಲ ಅಂತ ಅನ್ನಿಸ್ತು. 7 ಗಂಟೆ 10 ನಿಮಿಷಕ್ಕೂ ಮೊದಲೇ ಶುರುವಾದ ಸಿನಿಮಾ ಮುಗಿದಿದ್ದು 10 ಗಂಟೆ 8 ನಿಮಿಷಕ್ಕೆ. ನೆಗೆಟಿವ್ ಹೇಳ್ತಾ ಹೋದರೆ ಸಿಕ್ಕಾಬಟ್ಟೆ ಇದ್ದಾವೆ, ಹೇಳೋಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಮಾತೆತ್ತಿದ್ರೆ ಮಳೆ ಬರೆಸ್ತಾರೆ, ಇಲ್ಲಾಂದರೆ ಜೋರಾಗಿ ಗಾಳಿ ಬರೆಸ್ಬಿಟ್ಟು ತರಗೆಲೆ ಎದಳಿಸ್ತಾರೆ. ಬರೀ ಇದೇ ಆಗೋಯ್ತು ಫಿಲ್ಮ್ ತುಂಬ. ಈಗಾಗಲೇ ಎಷ್ಟು ಜನ ನಂಗೆ ಬೈಯಕ್ಕೆ ರೆಡಿ ಆಗಿದ್ದಿರೋ ಗೊತ್ತಿಲ್ಲ. 2025ರಲ್ಲಿ ನಾನು ನೋಡಿದ ವರ್ಸ್ಟ್ ಸಿನಿಮಾ ಅಂದರೆ ಇಲ್ಲಿವರೆಗೂ ಸಂಜು ವೆಡ್ಸ್ ಗೀತಾ 2 ಆಗಿತ್ತು. ಆದರೆ ಈಗ ಆ ಪಟ್ಟಣ ಈ ಸಿನಿಮಾ ತಗೊಂತು ಅಂತ ಹೇಳ್ಬೋದು. ಈ ಸಿನಿಮಾ ನೋಡಿದ ಮೇಲೆ ಹೊಸಬರ ಸಿನಿಮಾಗಳನ್ನು ನೋಡೋ ಧೈರ್ಯನೇ ಹೋಗ್ಬಿಡ್ತು. ಸುಮ್ಮನೆ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿಕೊಂಡು ಇದ್ಬಿಡೋಣ ಅಂತ ಅನ್ನಿಸ್ತು. ಸ್ಟಾರ್ಟಿಂಗಲ್ಲಿ ಫಿಲ್ಮ್ ರಿವ್ಯೂ ಮಾಡೋದು ಬೇಡ ಅಂದ್ಕೊಂಡೆ. ಮತ್ತೆ ಯಾಕೆ ರಿವ್ಯೂ ಮಾಡ್ತಾ ಇದೆಯಾ ಅಂತ ನೀವು ಕೇಳಿದ್ರೆ 3 ಅವರ್ ಥಿಯೇಟರ್ ಒಳಗಡೆ ಹಾಕ್ಕೊಂಡು ಇವ್ರು ನಂಗೆ ಕೊಟ್ಟಿರೋ ಟಾರ್ಚರ್ಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ಸಿನಿಮಾ ನೋಡೋಕ್ಕೆ ಥಿಯೇಟ್ರಲ್ಲಿ ಒಂದು 50 ಜನ ಇದ್ದರು. ಅದರಲ್ಲಿ ಫ್ರೀ ಟಿಕೆಟ್ ಏನಾದರೂ ಕೊಟ್ಟಿದ್ರೋ ಏನೋ ಅದು ಗೊತ್ತಿಲ್ಲ. ಇಷ್ಟು ಜನರ ತಾಳ್ಮೆನ ಎಷ್ಟರ ಮಟ್ಟಿಗೆ ಪರೀಕ್ಷೆ ಮಾಡಿದ್ರು ಅಂದರೆ ಇಂಟರ್ವೆಲ್ಲಲ್ಲಿ ಒಂದಷ್ಟು ಜನ ಎದ್ದೋದ್ರು, ಸೆಕೆಂಡ್ ಹಾಫ್ನಲ್ಲಿ ಒಂದು ಸ್ವಲ್ಪ ಜನ ಎದ್ದೋದ್ರು, ಕ್ಲೈಮ್ಯಾಕ್ಸಲ್ಲಿ ಸಿನಿಮಾ ಮುಗಿಸ್ತಾನೆ ಇಲ್ಲ ಗುರು, ಸುಮ್ಮನೆ ಎಳಿತಾವ್ರೆ. ಲಾಸ್ಟಲ್ಲಿ ಉಳಿದಿದ್ದೆ 10 ಜನ, ಅದರಲ್ಲೂ 7 ಜನ ಎದ್ದು ಹೊರಟರು. ನಾವು ಉಳ್ಕೊಂಡಿದ್ದೆ 3 ಜನ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ರೇಂಜ್ಗೆ ಜನ ಥಿಯೇಟ್ರಿಂದ ಎದ್ದೋಗಿದ್ದು ಇದೇ ಮೊದಲು. ಬೇಕಿತ್ತಾ ಇರೋದನ್ನೇ ನನಗೆ ಅಂತ ಅನ್ನಿಸ್ಬಿಡ್ತು. ಆದರೂ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ನೋಡಲೇಬೇಕು ಅಂತ ಕೂತೇ ಬಿಟ್ಟೆ. 3 ಗಂಟೆ ಇರೋ ಸಿನಿಮಾನ ಸ್ವಲ್ಪ ಕಟ್ ಮಾಡಿ 2.25 ಗಂಟೆ ಇಟ್ಟಿದ್ರೆ ಇಷ್ಟು ಫ್ರಸ್ಟ್ರೇಷನ್ ಆಗ್ತಾ ಇರಲಿಲ್ಲ. ಇದರ ಡ್ಯೂರೇಷನ್ನೇ ಹೆವಿ ಇರಿಟೇಷನ್ ಅಂತ ಅನಿಸಿದ್ದು. ಈ ಸಿನಿಮಾಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು 1990 ಸಿನಿಮಾದ ಕುರಿತಾದ ನನ್ನ ಅಭಿಪ್ರಾಯ. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.